ಕೆಲವೊಮ್ಮೆ ಮಾತುಗಳಿಗಿಂತ ಮೌನವೇ ಜಾಸ್ತಿ ಹೇಳುತ್ತೆ ಅಲ್ವಾ? ಇವತ್ತು ನಾವು ಅಂಥದ್ದೇ ಒಂದು ಭಾವನಾತ್ಮಕ ಕಿರುಚಿತ್ರದ ಬಗ್ಗೆ ಮಾತಾಡೋಣ. ಇದರಲ್ಲಿ ತಾಯಿ ಮಗಳ ಪ್ರೀತಿ ಸಮಯದ ಜೊತೆ ಹೇಗೆಲ್ಲ ಬದಲಾಗುತ್ತೆ ಮತ್ತು ಹೇಳದೇ ಉಳಿದ ಮಾತುಗಳು ಎಷ್ಟೊಂದು ಭಾರ ಆಗ್ಬೋದು ಅನ್ನೋದನ್ನ ತುಂಬಾನೇ ಮನಮುಟ್ಟುವಾಗಿ ತೋರಿಸಿದ್ದಾರೆ. ಬನ್ನಿ ಈ ಮೌನದ ಹಿಂದಿನ ಕಥೆಯನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ಕಥೆಯ ತಿರುಳೇ ಈ ಒಂದು ಸಾಲು. ಇದು ಬರೀ ಒಂದು ಸುಂದರ ನೆನಪಲ್ಲ, ಇದೊಂದು ಭರವಸೆ. ತನ್ನ ತಾಯಿಯ ಸಂತೋಷವನ್ನ, ಆ ನಗುವನ್ನ ಮಗಳು ತನ್ನೊಳಗೆ ಎಷ್ಟು ಭದ್ರವಾಗಿ ಇಟ್ಕೊಂಡಿದ್ದಾಳೆ ಅನ್ನೋದರ ಸಂಕೇತ. ಅವರ ಸಂಬಂಧದ ಅತ್ಯಂತ ಖುಷಿಯ ಮತ್ತು ಕಷ್ಟದ ಕ್ಷಣಗಳಲ್ಲಿ ಇದೇ ಭಾವನೆ ಅವರನ್ನ ಹಿಡಿದಿತ್ತಿತ್ತು. ಸರಿ, ಹಾಗಿದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ತಾಯಿಯ ಹಾಡು ಪ್ರೀತಿಯ ಅಡಿಪಾಯ. ಇಲ್ಲಿಂದ ನಮ್ಮ ಕಥೆ ಶುರುವಾಗುತ್ತೆ. ಆ ಸಮಯದಲ್ಲಿ ಅವರ ಸಂಬಂಧ ಒಂದು ಸುಂದರವಾದ ಹಾಡಿನಂತಿತ್ತು. ಯಾವುದೇ ಕೊರತೆಯಿಲ್ಲದ, ಬರೀ ಪ್ರೀತಿಯಿಂದ ತುಂಬಿದ ಒಂದು ಹಾಡು. ಇಲ್ಲಿ ಹಾಡು ಅಂದ್ರೆ ಬರೀ ಮ್ಯೂಸಿಕ್ ಅಂತ ಅನ್ಕೋಬೇಡಿ, ಅದು ಅದಕ್ಕಿಂತ ತುಂಬಾನೇ ಜಾಸ್ತಿ. ಅದು ಅವರಿಬ್ಬರ ನಡುವಿನ ಒಂದು ಪರಿಪೂರ್ಣ ಸಂವಹನದ ಸಂಕೇತವಾಗಿತ್ತು. ಯಾವುದೇ ಮುನಿಸಿಲ್ಲ, ತಪ್ಪು ತಿಳುವಳಿಕೆ ಇಲ್ಲ, ಬರೀ ಪ್ರೀತಿ. ಆದರೆ ಲೈಫಿನ ಹಾಡು ಯಾವಾಗಲೂ ಒಂದೇ ರಾಗದಲ್ಲಿ ಇರಲ್ಲ ಅಲ್ವಾ? ಈ ಸಾಲುಗಳನ್ನು ಕೇಳಿದ್ರೆ ಸಾಕು ಅವರ ಸಂಬಂಧ ಎಷ್ಟು ಗಟ್ಟಿಯಾಗಿತ್ತು ಅಂತ ಅರ್ಥ ಆಗುತ್ತೆ. ಮಗಳ ಪಾಲಿಗೆ ಅವಳ ಅಮ್ಮನೇ ಅವಳ ಇಡೀ ಪ್ರಪಂಚ. ಅವಳನ್ನ ಯಾವತ್ತೂ ಕೆಳಗೆ ಬೀಳಲು ಬಿಡದ ಒಂದು ಶಕ್ತಿ. ಈ ಪರಿಪೂರ್ಣ ಜಗತ್ತು ಮುಂದೆ ಹೇಗೆ ಬದಲಾಗುತ್ತೆ ಅನ್ನೋದೇ ಈ ಕಥೆಯ ತಿರುಳು. ಓಕೆ, ಈಗ ಕಥೆ ಒಂದು ಟರ್ನ್ ತಗೊಳ್ಳುತ್ತೆ. ಬಾಲ್ಯದ ಆ ಸುಂದರ ಹಾಡು ಹದಿಹರೆಯದ ಘರ್ಷಣೆಯಾಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಪ್ರೀತಿ ಕಡಿಮೆ ಆಗಿಲ್ಲ, ಆದರೆ ಅದನ್ನ ವ್ಯಕ್ತಪಡಿಸೋ ರೀತಿ ಬದಲಾಗಿದೆ ಅಷ್ಟೇ. ಈ ಸ್ಲೈಡ್ ನೋಡಿ, ಈ ಬದಲಾವಣೆ ಎಷ್ಟು ಸ್ಪಷ್ಟವಾಗಿದೆ ಅಂತ. ಮೊದಲು ನೀನೇ ನನ್ನ ಸರ್ವಸ್ವ ಅಂದಿದ್ದ ಮಗಳು ಈಗ ನನಗೆ ಇಲ್ಲೇ ಸಿಕ್ಕಿ ಹಾಕ್ಕೊಳ್ಳೋಕಿಷ್ಟ ಇಲ್ಲ ಅಂತಿದ್ದಾಳೆ. ಇದು ಪ್ರೀತಿಯ ಅಭಾವ ಅಲ್ಲ, ಬದಲಿಗೆ ಅವಳು ಬೆಳೀತಿದ್ದಾಳೆ. ಅವಳಿಗೆ ಅವಳದ್ದೇ ಆದ ಸ್ವಾತಂತ್ರ್ಯ ಬೇಕು ಅನ್ನೋ ಹಂಬಲ. ಇದು ನಮ್ಮಲ್ಲೇ ಎಷ್ಟೋ ಜನರಿಗೆ ರಿಲೇಟ್ ಆಗುತ್ತೆ ಅಲ್ವಾ? ಮನಸ್ಸಲ್ಲಿ ಪ್ರೀತಿ ಇರುತ್ತೆ, ಆದರೆ ಅದನ್ನ ಹೇಳೋಕೆ ಸರಿಯಾದ ಮಾತುಗಳೇ ಸಿಗಲ್ಲ. ಅವಳಿಗೂ ಹಾಗೆ ಆಗಿದ್ದು. ಅವಳಿಗೆ ಅಮ್ಮನಿಗೆ ನೋವು ಕೊಡೋಕಿಷ್ಟ ಇಲ್ಲ, ಆದರೆ ಅವಳ ಮೌನ, ಅವಳ ಸಿಡುಕು ಇವೆಲ್ಲ ಬೇರೆನೇ ಅರ್ಥ ಕೊಡುತ್ತೆ. ಹಾಗೆ ಅವರಿಬ್ಬರ ನಡುವೆ ಅಂತರ ಹೆಚ್ಚಾಗ್ತಾ ಹೋಗುತ್ತೆ. ಕಥೆಯ ಮೂರನೇ ಭಾಗ ಗೂಡು ಬಿಡುವುದು. ಇಲ್ಲಿ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಮಗಳು ತನ್ನದೇ ದಾರಿ ಹುಡುಕೊಂಡು ಮನೆಯಿಂದ ಹೊರಡಲು ನಿರ್ಧರಿಸ್ತಾಳೆ. ಇದು ಅವಳ ಸ್ವಾತಂತ್ರ್ಯದ ಸಂಕೇತ ನಿಜ, ಆದರೆ ಅದೇ ಸಮಯದಲ್ಲಿ ಇದು ತನ್ನ ತಾಯಿಯ ಪ್ರಪಂಚದಿಂದ ದೂರ ಸರಿಯುವ ಒಂದು ನೋವಿನ ಕ್ಷಣ ಕೂಡ ಹೌದು. ಅವಳು ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿರ್ಬೋದು, ಆದರೆ ಆ ಹಳೆಯ ಹಾಡು, ಆ ಬಾಲ್ಯದ ನೆನಪುಗಳು ಅವಳನ್ನು ಬಿಟ್ಟು ಹೋಗಿಲ್ಲ. ಅವಳ ಸ್ವಾತಂತ್ರ್ಯದ ಹಂಬಲದ ನಡುವೆಯೂ ತನ್ನ ಬೇರುಗಳನ್ನು ಮರೆಯಲ್ಲ ಅನ್ನೋ ಒಂದು ಭರವಸೆ ಅವಳ ಮನಸ್ಸಲ್ಲಿದೆ. ನೋಡಿ, ನಾನು ಎಲ್ಲೇ ಇದ್ರೂ ವಾಪಸ್ ಬರ್ತೀನಿ ಅಂತ ಅವಳ ತಾಯಿಗೆ ಮಾತು ಕೊಡ್ತಾಳೆ. ಇದು ಬರೀ ಒಂದು ಸಾಲಲ್ಲ, ಇದೊಂದು ಗಂಭೀರ ಭರವಸೆ. ಆದರೆ ಅವಳು ವಾಪಸ್ ಬಂದಾಗ ಅವಳು ಬಿಟ್ಟು ಹೋದ ಮನೆ ಹಾಗೆ ಇರಲ್ಲ ಅನ್ನೋದು ವಿಧಿಯ ಆಟ. ಸರಿ, ಈಗ ಕಥೆ ಕ್ಲೈಮ್ಯಾಕ್ಸ್ಗೆ ಬಂತು. ಮಗಳು ಮನೆಗೆ ವಾಪಸ್ ಬರ್ತಾಳೆ, ಆದರೆ ಅವಳು ಅಂದ್ಕೊಂಡ ಹಾಗೆ ಇದೊಂದು ಖುಷಿಯ ಭೇಟಿ ಆಗಲ್ಲ. ಇದು ಅವಳ ಜೀವನವನ್ನೇ ಬದಲಾಯಿಸುವ ಒಂದು ಆಘಾತಕಾರಿ ಕ್ಷಣ ಆಗಿರುತ್ತೆ. ಇಲ್ಲಿಂದ ಉದ್ವೇಗ ಹೆಚ್ಚಾಗುತ್ತೆ. ಮಗಳು ಮನೆಯೊಳಗೆ ಕಾಲಿಟ್ಟಾಗ ಎಲ್ಲವೂ ಅವಳ ನೆನ್ಪಿಟ್ಕೊಂಡಂತೆ ಇರುತ್ತೆ. ಅದೇ ಅಡಿಗೆ ವಾಸನೆ, ಅದೇ ಶಾಂತ ವಾತಾವರಣ, ಎಲ್ಲವೂ ಸರಿ ಇದೆ ಅನ್ನೋ ಒಂದು ಭಾವನೆ. ಆದರೆ ಮುಂದೆ ಏನಾಗ್ಲಿದೆ ಅನ್ನೋ ಸಣ್ಣ ಸುಳಿವು ಕೂಡ ಅವಳಿಗಿಲ್ಲ. ತುಂಬ ಸಹಜವಾಗಿ ಖುಷಿಯಿಂದ ಕೇಳ್ತಾಳೆ, ಹೇ ಮಾಮ್, ಒಳ್ಳೆ ವಾಸನೆ ಬರ್ತಾ ಇದೆ ಅಂತ. ಆದರೆ ಆ ಕಡೆಯಿಂದ ಯಾವುದೇ ಉತ್ತರ ಬರಲ್ಲ. ಆಗ ಅವಳ ಧ್ವನಿಯಲ್ಲಿನ ಲವಲವಿಕೆ ಮಾಯವಾಗಿ ಒಂದು ಸಣ್ಣ ಗೊಂದಲ ಶುರುವಾಗುತ್ತೆ. ಮಾಮ್. ಇನ್ನೂ ಮೌನ. ಈಗ ಅವಳ ಗೊಂದಲ ಆತಂಕವಾಗಿ ಬದಲಾಗುತ್ತೆ. ಅವಳ ಧ್ವನಿ ಸ್ವಲ್ಪ ನಡುಕ್ತೆ, ನೀನ್ ಚೆನ್ನಾಗಿದೀಯ ಮಾಮ್? ಕೊನೆಗೆ ಅವಳ ಧ್ವನಿಯಲ್ಲಿರೋದು ಬರೀ ಭಯ. ಏನಾಗಿದೆ ಮಾಮ್? ಆದರೆ ಆ ಕಡೆಯಿಂದ ಬರುವ ಮೌನ ಇದೆಯಲ್ಲ, ಅದು ಎಲ್ಲಕ್ಕಿಂತ ಭಯಾನಕವಾಗಿರುತ್ತೆ. ಇಲ್ಲಿಂದ ನಾವು ಕಥೆಯ ಅತ್ಯಂತ ನೋವಿನ ಅಂತ್ಯಕ್ಕೆ ಬರ್ತೀವಿ. ಈ ಕೊನೆಯ ದೃಶ್ಯ ಮನಸ್ಸಿಗೆ ತುಂಬ ಭಾರ ಅನಿಸುತ್ತೆ ಮತ್ತು ನಮ್ಮೊಳಗೆ ಹಲವಾರು ಪ್ರಶ್ನೆಗಳನ್ನು ಬಿಟ್ಟು ಹೋಗುತ್ತೆ. ಇಲ್ಲಿ ನೋಡಿ, ಒಂದು ಕಡೆ ಮಗಳ ಮುಖದಲ್ಲಿ ಭಯ, ಆತಂಕ, ಇನ್ನೊಂದು ಕಡೆ ತಾಯಿಯ ಮುಖದಲ್ಲಿ ಏನೂ ಭಾವನೆ ಇಲ್ಲ, ನಿರ್ಲಿಪ್ತತೆ. ತಾಯಿಯ ಪ್ರತಿಕ್ರಿಯೆ ಮಗಳ ಭಯವನ್ನ ಕಡಿಮೆ ಮಾಡೋ ಬದಲು ಆಘಾತಕಾರಿ ಸತ್ಯವನ್ನ ಬಹಿರಂಗಪಡಿಸುತ್ತೆ. ಅವಳ ತಾಯಿ ಅಲ್ಲೇ ಇದ್ರೂ ಅವಳನ್ನ ಗುರುತಿಸ್ತಿಲ್ಲ. ಈ ಒಂದು ಸಾಲು, ಹೇ ಕಂದ, ಹಸಿವಾಗಿದೆಯಾ? ಇದು ಇಡೀ ಕಥೆಯ ದುರಂತವನ್ನ ಹಿಡಿದಿಡುತ್ತೆ. ತಾಯಿ ದೈಹಿಕವಾಗಿ ಅಲ್ಲೇ ಇದ್ದಾರೆ, ಆದರೆ ಅವರ ನೆನಪು ಎಲ್ಲೋ ಕಳೆದು ಹೋಗಿದೆ.
ಅವರಿಗೆ ತನ್ನ ಮುಂದೆ ನಿಂತಿರೋದು ಬೆಳೆದ ಮಗಳಲ್ಲ, ಬದಲಿಗೆ ತನ್ನ ಪುಟ್ಟ ಮಗು. ಮಗಳು ಮನೆಗೆ ವಾಪಸ್ ಬಂದಿದ್ದಾಳೆ, ಆದರೆ ಅವಳ ತಾಯಿ ಅವಳ ಹತ್ತಿರಕ್ಕೆ ವಾಪಸ್ ಬರಲಾರ್ದಷ್ಟು ದೂರ ಹೋಗಿದ್ದಾರೆ. ಈ ಕಥೆ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನ ಬಿಟ್ಟು ಹೋಗುತ್ತೆ. ಸಮಯ ಕೈಮೀರಿ ಹೋದ ಮೇಲೆ ಹೇಳಬೇಕಾದ ಮಾತುಗಳಿಗೆ ಬೆಲೆ ಇರುತ್ತಾ? ಇದು ಬರೀ ಒಂದು ಕಥೆ ಅಲ್ಲ, ನಮ್ಮ ಸಂಬಂಧಗಳ ಬಗ್ಗೆ ಮತ್ತು ಸರಿಯಾದ ಸಮಯಕ್ಕೆ ಸಂವಹನ ನಡೆಸೋದರ ಪ್ರಾಮುಖ್ಯತೆಯ ಬಗ್ಗೆ ಆಳವಾಗಿ ಯೋಚನೆ ಮಾಡೋಕೆ ಒಂದು ಅವಕಾಶ.